ವೆಲ್ಕಮ್ ಬ್ಯಾಕ್. ಬೆಳಗ್ಗೆ 7 ಗಂಟೆಗೆ ಪ್ರಾರಂಭ ಆಗಿದೆ ಮತದಾನ ಪ್ರಕ್ರಿಯೆ. ಸೆಲೆಬ್ರಿಟಿಗಳು ಒಬ್ಬೊಬ್ಬರೇ ಆಗಮಿಸಿ ತಮ್ಮ ಹಕ್ಕು ಚಲಾವಣೆ ಮಾಡ್ತಿದ್ದಾರೆ. ಈಗ ರಾಘವೇಂದ್ರ ರಾಜ್ಕುಮಾರ್ ಅವರು ಕುಟುಂಬ ಸಮೇತರಾಗಿ ಬಂದು ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ. ಸದಾಶಿವನಗರದಲ್ಲಿ ಮತದಾನ ಮಾಡಿದೆ ಇಡೀ ಕುಟುಂಬ. ಮತಗಟ್ಟೆ ಸಂಖ್ಯೆ 152ರಲ್ಲಿ ರಾಜ್ ಕುಟುಂಬ ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ. ನಾವಾಗ್ಲೇ ಹೇಳ್ತಾ ಇದ್ವಿ, ಈ ರೀತಿ ದೊಡ್ಡ ದೊಡ್ಡ ಸ್ಟಾರ್ಸ್ ಎಲ್ಲ ಬಂದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಟ್ರಿಪ್ ಹೋಗ್ತಾರೆ, ಅಲ್ಲಿ ಇಲ್ಲಿ ಹೊರಗಡೆ ಹೋಗ್ಬಿಡ್ತಾರೆ. ಮತದಾನ ದಿವಸನೇ ಬೆಂಗಳೂರಲ್ಲಿ ಎಲ್ಲ ಯೂಸ್ ಅವ್ರಿಗೆ ಒಂದು ಮೆಸೇಜ್ ರೀಚ್ ಆಗಬೇಕು. ಇದರಿಂದ ಏನು ಇಂಪಾರ್ಟೆನ್ಸ್ ಇದೆ, ಏನು ಆಗುತ್ತೆ ಅಂತ ಅವ್ರಿಗೆ ಹೇಳಬೇಕು. ಬರ್ತಾರೆ ಆದರೆ ಅವ್ರಿಗೆ ವೋಟ್ ಮಾಡೋದು ಒಂದು ಇಂಟ್ರೆಸ್ಟಿಂಗ್ ಗೇಮ್ ಥರ ಮಾಡಬೇಕು. ಬರ್ತಾರೆ ಅವರು, ಬಟ್ ಐ ರಿಕ್ವೆಸ್ಟ್ ಎಲ್ಲರೂ ಬಂದು ಮಾಡಬೇಕು. ಅದಕ್ಕೆ ನನ್ನ ಮಕ್ಕಳನ್ನ ಕರ್ಕೊಂಡು ಇಲ್ಲೇ ವೋಟ್ ಹಾಕಬೇಕು. ಪ್ರತಿಯೊಬ್ಬರು ಬಂದು ವೋಟ್ ಹಾಕಿ ತಪ್ಪಿಸ್ಕೋಬೇಕು. ಒಂದು ಕಾಲದಿಂದ ನಾವು ಅಪ್ಪಾಜಿ, ಅಮ್ಮ, ಶಿವಣ್ಣ, ಅಪ್ಪು, ನಾನು ಎಲ್ಲ ಒಟ್ಟಿಗೆ ಬರ್ತಿದ್ವಿ. ಹಾಗೆ ಕ್ರಮೇಣ ಒಬ್ಬೊಬ್ಬರ ಕಮ್ಮಿ ಆಗ್ತಾ ಹೋದ್ರು. ಕೊನೆ 1-2 ವರ್ಷದಿಂದ ಅಪ್ಪು ಬಂದಿದ್ದು, 3 ವರ್ಷದಿಂದ ಅಪ್ಪು, ಅಶ್ವಿನಿ, ನಾನು, ಮಂಗಳಲ್ಲ. ಆಮೇಲೆ ಅಪ್ಪು ಇಲ್ಲದೆ ನಾನು, ಅಶ್ವಿನಿ, ಮಂಗಳ ಬರ್ತಾ ಇದ್ವಿ. ನನ್ನ ಮಕ್ಕಳು ಬರ್ತಾರೆ, ಎಲ್ಲ ದೊಡ್ಡವರಾಗಿದ್ದಾರೆ. ಇನ್ನೇನೊಂದು 2 ವರ್ಷದಲ್ಲಿ ಅಪ್ಪು ಮಕ್ಕಳು ಬರ್ತಾರೆ, ಅವರು ದೊಡ್ಡವರಾಗಿದ್ದಾರೆ, ಅವರು ಬಂದು ಹಾಕ್ತಾರೆ. ಹೀಗೆ ಕಂಟಿನ್ಯೂ ಆಗ್ತದೆ. ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು ಪ್ಯಾರೆಂಟ್ಸು, ಅವರೇ ಕರ್ಕೊಂಬಂದು ಹಾಕಿಸ್ಬೇಕು. ಮೈ ಪ್ಲೆಷರ್ ಮ್ಯಾಮ್. ಒಟ್ನಲ್ಲಿ ಇದು ನೋಡಿ, ಎಲ್ಲರೂ ಬಂದು ಹಕ್ಕು ಚಲಾವಣೆ ಮಾಡಿ ಅಂತ ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಈ ಮೂಲಕ ಒಂದು ಸಂದೇಶ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಹಿರಿಯ ಪತ್ರಕರ್ತರು ಆದಂತಹ ವಿನಾಯಕ್ ಭಟ್ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಸೊ ಹೇಗೆ ಅನಿಸ್ತಾ ಇದೆ ಮತದಾನ ಪ್ರಕ್ರಿಯೆ, ಎಲ್ಲದರ ಬಗ್ಗೆ ಕೂಡ ಅವರು ಕೂಡ ಮಾತನಾಡ್ತಾ ಹೋಗ್ತಾರೆ. ಇನ್ನಷ್ಟು ಸುದ್ದಿಗಳನ್ನ, ಅಂದ್ರೆ ಯಾವ್ಯಾವ ಮತಗಟ್ಟೆಗಳಲ್ಲಿ ಯಾವ ಅಭ್ಯರ್ಥಿ ಫೋಟೋ ತೆಗೆದ ಯುವಕ ಮೊಬೈಲ್ ನಿರ್ಬಂಧ ವಿಧಿಸಿದ್ರು ಕೂಡ ಕಾನೂನು ಉಲ್ಲಂಘನೆ. ಅಲ್ಲಿ ಫೋಟೋ ತೆಗೆಯುವ ಆಗಿಲ್ಲ, ಮೊಬೈಲ್ ತೆಗೆದುಕೊಂಡು ಹೋಗುವಾಗಿಲ್ಲ. ಪುತ್ತೂರಿನ ಮತಗಟ್ಟೆಯೊಂದರಲ್ಲಿ ಈ ಘಟನೆ ನಡೆದಿದೆ. ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಅಲ್ಲಿದ್ದರು. ಮತದಾನ ಮಾಡುವಾಗ ಫೋಟೋ ಕ್ಲಿಕ್ಕಿಸಿ ಗ್ರೂಪ್ಗೆ ಶೇರ್ ಮಾಡಿದ್ದಾರೆ. ರಂಜಿತ್ ಬಂಗೇರ ಎಂಬ ಯುವಕರಿಂದ ಫೋಟೋ ಶೇರ್ ಆಗಿದೆ. ಅಲ್ಲಿ ಮೊಬೈಲ್ ತಗೊಂಡೋಗಿ ಮಾಡುವಂಗಿಲ್ಲ. ಮಂಗಳೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಫೋಟೋ ತೆಗೆದ ಯುವಕ, ಮೊಬೈಲ್ ನಿರ್ಬಂಧ ಇದ್ದರೂ ಕೂಡ ಕಾನೂನು ಉಲ್ಲಂಘನೆ ಆಗಿದೆ. ಜೊತೆಗೆ ಅವನು ಫೋಟೋ ತಗೊಂಡು ಅವನಾಗಿ ಇಟ್ಕೊಂಡಿದ್ರು ಇಷ್ಟು ಪ್ರಾಬ್ಲಮ್ ಆಗ್ತಾ ಇರಲಿಲ್ವೇನೋ. ಇದೊಂದು ಕ್ರೇಜ್. ಈಗ ಗ್ರೂಪಲ್ಲಿ ನಾನು ತಗೊಂಡ್ಬಿಟ್ಟಿದ್ದೀನಿ ಅನ್ನೋಂಥದ್ದನ್ನು ತೋರಿಸ್ಬೇಕಲ್ಲ. ಸೊ ಹಾಗಾಗಿ ಶೇರ್ ಮಾಡಿದ್ದಾನೆ. ನೋಡಿ, ಈ ಥರ ಫೋಟೋ ತೆಗೆದು ನೀವು ಹಾಕೋಂಗಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದ್ದನ್ನು ಫೋಟೋ ತೆಗೆದಿದ್ದಾನೆ ಯುವಕ, ತೆಗೆದುಬಿಟ್ಟು ಶೇರ್ ಮಾಡಿದ್ದಾನೆ. ಯಾವ ಪಕ್ಷಕ್ಕೆ ಮತ ಹಾಕಿದ್ದೀವಿ ಅನ್ನೋದು ಬರುತ್ತಲ್ವಾ, ಅದನ್ನು ಶೇರ್ ಮಾಡಿರುವಂಥದ್ದು. ಈ ಹಿಂದೆ ಕೆಲವರೆಲ್ಲ ಮಾಡ್ತಾಯಿದ್ರು, ಆಮೇಲೆ ಅದು ಈಗ ಚುನಾವಣಾ ಆಯೋಗ ಕಟ್ಟುನಿಟ್ಟಾಗಿ ಅದನ್ನು ಮಾಡುವಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ಕ್ರಮ ತೆಗೆದುಕೊಂಡಿದೆ. ಅದಕ್ಕೊಂದು ಸಣ್ಣ ಪುಟ್ಟ ಶಿಕ್ಷೆ ಎಲ್ಲ ಇರುತ್ತೆ. ನೋಡಿ, ಮೊಬೈಲ್ನೇ ತೆಗೆದುಕೊಂಡು ಹೋಗೋ ಹಾಗಿಲ್ಲ. ಲಾಸ್ಟ್ ಟೈಮ್ ಕೂಡ ಈ ರೀತಿ ಎಲ್ಲ ಆಗಿತ್ತು. ಹಾಗಾಗಿ ಮೊಬೈಲನ್ನ ನಿರ್ಬಂಧ ಮಾಡಿಬಿಡಲಾಗಿದೆ ಈ ಬಾರಿ. ಮತಗಟ್ಟೆ ಒಳಗಡೆ ವೋಟ್ ಮಾಡಕ್ಕೆ ನೀವು ಹೋಗ್ತೀರಾ ಅಂದ್ರೆ ತೆಗೆದುಕೊಂಡು ಹೋಗೋ ಹಾಗಿಲ್ಲ. ಬಟ್ ಮೊಬೈಲ್ ತೆಗೆದುಕೊಂಡು ಹೋಗಿದ್ದಾನೆ ಆತ. ಯಾರಿಗೆ ವೋಟ್ ಮಾಡಿದ್ದೀನಿ ಅನ್ನೋದನ್ನ ಕೂಡ ಫೋಟೋ ತೆಗೆದುಬಿಟ್ಟಿದ್ದಾನೆ. ಇದು ಕಾನೂನು ಪ್ರಕಾರ ತಪ್ಪು. ಹಾಗಾಗಿ ಆ ಕಾನೂನಿನ ಅಡಿಯಲ್ಲಿ ಏನು ಶಿಕ್ಷೆ ಇದೆಯೋ ಅದನ್ನ ಅನುಭವಿಸಲೇಬೇಕಾಗುತ್ತೆ. ಓಕೆ, ಮತ ಇನ್ವ್ಯಾಲಿಡ್ ಆಗುತ್ತಂತೆ. ಯಾರಿಗೆ ವೋಟ್ ಹಾಕಿದ್ದಾರಲ್ಲ, ಈ ಫೋಟೋ ಅಪ್ಲೋಡ್ ಮಾಡಿದ್ದಾನಲ್ಲ ಯುವಕ, ಆತನ ಮತ ಕನ್ಸಿಡರ್ ಆಗಲ್ಲ, ಇನ್ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ.